ಒಂದು ಕಡೆ ಮಗಳ ಡೆಡ್ ಬಾಡಿನ ಮುಂದೆ ಇಟ್ಕೊಂಡು ಅಳ್ತಾ ಇರೋ ತಾಯಿ, ಇನ್ನೊಂದು ಕಡೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಓಡಾಡ್ತಾ ಇರೋ ತಂದೆ. ಇವತ್ತಿನ ಈ ವಿಡಿಯೋ ವೈರಲ್ ಆಗದೆ ಇದ್ರೂ ಪರವಾಗಿಲ್ಲ, ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಹೋಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಚಿತ್ರ ನೋಡಿದ್ರೆ ಎಂತವರ ಮನಸ್ಸು ಕೂಡ ಕರಗುತ್ತೆ ಕಣ್ರಿ. ಇತ್ತೀಚೆಗೆ ಬಿಹಾರದಲ್ಲಿ SSLC ಓದುವಂತ ಒಂದು ಹುಡುಗಿ ಮೇಲೆ ಒಂದು ಗ್ಯಾಂಗ್ ರೇಪ್ ಆಗಿದೆ. ಇವಳ ಮೇಲೆ 5 ಜನ ಅತ್ಯಾಚಾರ ಮಾಡಿ ಇವಳ ದೇಹವನ್ನ ಬಾವಿಗೆ ಬಿಸಾಕಿದ್ದಾರೆ. ಆ ಹುಡುಗಿ ಮೊದಲು ಕೂಗಿದ್ಲು, ಕಿರ್ಚಾಡಿದ್ಲು, ಯಾರ್ದು ಹೆಲ್ಪ್ ಸಿಗದೆ ಇರ್ಬೇಕಾದ್ರೆ ಅವಳ ಜೀವನೇ ಬಿಟ್ಬಿಟ್ಲು. ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಯಾವುದೇ ಒಂದೇ ಒಂದು ಫಾರೆನ್ಸಿಕ್ ಟೀಮ್ ಇಲ್ಲ, ಮೆಡಿಕಲ್ ಟೀಮ್ ಇಲ್ಲ, ಅಂಡ್ ಯಾವುದೇ ಒಂದು ಪ್ರೋಟೋಕಾಲ್ ಕೂಡ ಅಲ್ಲಿಲ್ಲ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಆ ಚೇರ್ ಮೇಲೆ ಕೂತಿರೋ ಪೊಲೀಸ್ ಬರೀತಾನೆ ಆ ಹುಡುಗಿ ಬಾವಿಗೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದೆ ಅಂತ. ಇದ್ರ ಬಗ್ಗೆ ಸರಿಯಾಗಿ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಇದು ಕ್ಯಾಸ್ಟಿಸಮ್ ರಿಲೇಟೆಡ್ ವಿಷಯ ಅಂತ. ಗೈಸ್, ಯು ಕ್ಯಾನ್ ನಾಟ್ ಬಿಲೀವ್ ನಾವು ಜನಗಳ ಮೈಂಡ್ ಸೆಟ್ ಅಲ್ಲಿ ಏನೇನನ್ನು ತುಂಬ್ತಾ ಇದೀವಿ ಅಂತ. ಇಲ್ಲಿ ಯಾವುದೇ ಒಬ್ಬ ಪೊಲಿಟಿಷಿಯನ್ ಆಗ್ಲಿ, ಯಾವುದೇ ಪವರ್ಫುಲ್ ವ್ಯಕ್ತಿಗಳು ಇದ್ರ ಬಗ್ಗೆ ಒಂದೇ ಒಂದು ಟ್ವೀಟ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಅಂಡ್ ಪಬ್ಲಿಕ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ. ರೀಸನ್ ಇಷ್ಟೇ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ವೋಟ್ ಬ್ಯಾಂಕ್ ಮೇಲೆ ಎಫೆಕ್ಟ್ ಆಗುತ್ತೆ. ಇಂಡಿಯಾದಲ್ಲಿ ಪ್ರತಿನಿತ್ಯ ಆವರೇಜ್ ಆಗಿ ನೋಡೋದಾದ್ರೆ 87 ಜನರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ, ಹೆಣ್ಮಕ್ಳಿಗೆ ಸೇಫ್ಟಿ, ಸೆಕ್ಯೂರಿಟಿ ಕೊಡೋಕ್ಕಿಂತ ಮುಂಚೆ ನಮ್ಮನೇಲಿರೋ ಗಂಡು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋದು ಉತ್ತಮ. ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ರೀತಿಯ ಸೆನ್ಸಿಟಿವ್ ವಿಚಾರಗಳನ್ನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅಂಡ್ ನಿಮ್ಮನೆ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.